ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ನನ್ನ ಯಜಮಾನರ ಹೆಂಡತಿಯ ಉಬ್ಬು ತಗ್ಗುಗಳನ್ನು ನೋಡಿದ್ದರೆ ಯಾರೇ ಆದರೂ ಒಮ್ಮೆ ಮಾಡಬೇಕು ಅನ್ನೋ ಆಸೆ ಹುಟ್ಟುತ್ತದೆ. ಅಂತ ಸೌಂದರ್ಯವತಿ ಅವಳು. ಯಾವುದೇ ಫಿಲಂ ಹೀರೋಯಿನ್ ಕಮ್ಮಿ ಇರಲಿಲ್ಲ. ಗೋವಾದಲ್ಲಿ ಐ ಲವ್ ಯು ಗೋವಾ ಟಿ ಶರ್ಟ್ನಲ್ಲಿ ಅವರ ಹಣ್ಣುಗಳನ್ನು ನೋಡಿ ಅಲ್ಲೇ ಬೀಚ್ನಲ್ಲಿ ಚೆನ್ನಾಗಿ ಆಟ ಆಡಿ ಕಾಲ ಕಳೆದೆ. ಕತೆ ತುಂಬಾ ಇಂಟರೆಸ್ಟಿಂಗ್ ಆಗಿದೆ. ಕೊನೆವರೆಗೂ ಕೇಳಿ. ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ. ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 9008899112. ನಾನು ರಮೇಶ್, ವಯಸ್ಸು 30. ನಮ್ಮೂರಿನ ಶ್ರೀಮಂತ ಯಜಮಾನರ ಮನೆಯಲ್ಲಿ ಡ್ರೈವರ್ ಕೆಲಸ ಮಾಡಿಕೊಂಡಿದ್ದೆ. ಯಜಮಾನರಿಗೆ 40 ವಯಸ್ಸಾಗಿದ್ದವು. ಅವರ ಹೆಂಡತಿಗೆ 30. ಅವಳ ಹೆಸರು ಗಿರಿಜಾ. ನೋಡಲು ತುಂಬಾ ಸುಂದರಿ. ಅವರ ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರೇ ವಾಸವಿರುತ್ತಿದ್ದರು. ಊರಿನಲ್ಲಿ ಗಿರಿಜಾಳ ಹೆಸರು ಮತ್ತು ಮುಖ ಪರಿಚಯವಿಲ್ಲದ ವ್ಯಕ್ತಿಯೇ ಇಲ್ಲ. ಉಬ್ಬು ತಗ್ಗು, ನೋಡಲು ತುಂಬಾ ಚೆನ್ನಾಗಿ ಕಾಣುವ ಸೌಂದರ್ಯ. ಯಾರಾದರೂ ಮೊದಲ ಬಾರಿ ಅವಳನ್ನು ನೋಡಿದರೆ ಸಿನಿಮಾ ನಟಿಯೇ ಎಂದು ಅಂದುಕೊಳ್ಳುತ್ತಾರೆ. ಅವಳು ಮೊದಲೇ ಪಟ್ಟಣದಲ್ಲಿ ಬೆಳೆದಿದ್ದರಿಂದ ಪಟ್ಟಣದ ಶೋಕಿಗಳೆಲ್ಲವೇ. ನಾನು ಅವರ ಕಾರ್ ಡ್ರೈವರ್ ಆಗಿದ್ದರಿಂದ ಆ ಮನೆಗೆ ಹೋಗಿ ಬರೋದು ನನ್ನ ದಿನನಿತ್ಯದ ಕೆಲಸ. ಹೀಗೆಮ್ಮೆ ನಮ್ಮ ಯಜಮಾನರು ತಮ್ಮ ಹೆಂಡತಿಯನ್ನು ಕರೆದುಕೊಂಡು ಗೋವಾ ಹೋಗಲು ಸಿದ್ಧರಾದರು. ನನಗೆ ಕಾರ್ ಡ್ರೈವ್ ಮಾಡಲು ಬಾ ಎಂದು ಹೇಳಿದರು. ಆದರೆ ನನಗೆ ಹೋಗಲು ಮನಸ್ಸಿರಲಿಲ್ಲ. ಮನಸ್ಸಿಲ್ಲದ ಕಾರಣ ಬರುವುದಿಲ್ಲ ಎಂದು ಹೇಳಿದೆ. ಆದರೆ ಗಿರಿಜ ಕೂಡ ನನಗೆ ಫೋನ್ ಮಾಡಿದರು. ವಿಲಾಸ್ ಅವರೇ, ಬನ್ನಿ. ಮನೆಯಲ್ಲಿ ಇದ್ದು ಏನ್ ಮಾಡ್ತೀರಿ? ನಮ್ಮ ಜೊತೆ ಗೋವಾ ಹೋಗಿ ಬಂದರೆ ನಿಮಗೂ ಸ್ವಲ್ಪ ಎಂಜಾಯ್ ಮಾಡಿದಂತೆ ಆಗುತ್ತೆ ಎಂದು ಕೇಳಿದಳು. ಅವಳು ನಿಧಾನಕ್ಕೆ ಮೃದುವಾದ ಧ್ವನಿಯಲ್ಲಿ ಕೇಳಿದ್ದರಿಂದ ನಾನು ಅವಳು ಬನ್ನಿ ಬನ್ನಿ ಎಂದು ಬೇಡಿಕೊಂಡ ಕಾರಣ ಸರಿ ಎಂದು ಒಪ್ಪಿಕೊಂಡೆ. ನಂತರ ನಾವು ಗೋವಾ ಕಡೆಗೆ ಪ್ರಯಾಣ ಬೆಳೆಸಿದೆವು. ನಾನು ಕಾರ್ ಡ್ರೈವ್ ಮಾಡುತ್ತಾ ಇದ್ದರೆ ಯಜಮಾನರು ಹಿಂದೆ ಅವರ ಹೆಂಡತಿಯ ಪಕ್ಕ ಕುಳಿತಿದ್ದರು. ದಾರಿಯ ಮಧ್ಯದಲ್ಲಿ ಗಿರಿಜ ಒಳ್ಳೆ ಹಾಡುಗಳನ್ನು ಹಾಡಲು ಆರಂಭಿಸಿದಳು. ಅದನ್ನು ಕೇಳಿ ನನಗೆ ತುಂಬಾ ಆನಂದವಾಗುತ್ತಿತ್ತು. ನಾನು ಅವರಿಗೆ ಪ್ರಶಂಸೆ ಮಾಡುತ್ತಿದ್ದೆ. ಯಜಮಾನರು ನನಗೂ ಹಾಡೊಂದನ್ನು ಹಾಡುವೆ ಎಂದು ಹೇಳುತ್ತಿದ್ದರು. ಆದರೆ ನಾನು ಸಂಗೀತವನ್ನು ಕೇಳಿದವನು, ಆದರೆ ಹಾಡಲು ಬರುವುದಿಲ್ಲ ಎಂದು ಹೇಳಿದೆ. ಆಗ ದಾರಿಯಲ್ಲಿ ಒಂದು ಸಣ್ಣ ಹೋಟೆಲ್ ಕಾಣಿಸಿತು. ಅಲ್ಲಿ ಚಹಾ ಕುಡಿಯಲು ನಿಲ್ಲಿಸಿದೆವು. 3 ಜನ ಕುಳಿತು ಚಹಾ ಕುಡಿದು ಸ್ವಲ್ಪ ಹರಟೆ ಹೊಡೆದೆವು. ಮತ್ತೆ ನಮ್ಮ ಪ್ರಯಾಣ ಆರಂಭವಾಯಿತು. ಹೀಗೆ ಪ್ರಯಾಣ ಸಾಗುತ್ತಾ ಸಾಗುತ್ತಾ ನಾನೊಬ್ಬನೇ ಗಾಡಿ ಚಲಾಯಿಸಿದ್ದರಿಂದ ತುಂಬಾ ದಣಿದಿದ್ದೆ. ದೂರದ ಪ್ರಯಾಣ ಮಾಡಿ ಅವರು ಕೂಡ ದಣಿದಿದ್ದರು. ಗೋವಾ ತಲುಪಿದ ನಂತರ ರುಚಿಕರ ಊಟ ಮಾಡಿ ತಂಗಲು ಹೋಟೆಲ್ ವ್ಯವಸ್ಥೆ ಮಾಡಿದೆವು. ನಂತರ ನಾನು ನನಗೆ ಕೊಟ್ಟ ಕೋಣೆಯಲ್ಲಿ ಹೋಗಿ ಸ್ನಾನ ಮಾಡಿ ಕುಳಿತುಕೊಂಡೆ. ಕಣ್ಣು ಮುಚ್ಚಿದಾಗ ಬರುವಾಗ ದಾರಿ ಮಧ್ಯೆ ಕನ್ನಡಿಯಲ್ಲಿ ನೋಡಿದ್ದ ಸೌಂದರ್ಯವನ್ನು ನೆನೆಸಿಕೊಂಡೆ. ಒಳ್ಳೆ ನಿದ್ದೆ ಮಾಡಿದೆ. ನಂತರ ಎದ್ದು ಕಾರ್ ಹತ್ತಿರ ಬಂದಾಗ ಯಜಮಾನರು ಮತ್ತು ಗಿರಿಜ ಒಳಗಡೆ ಕುಳಿತಿದ್ದರು. ಅಲ್ಲಿ ಗಿರಿಜಾಳನ್ನು ನೋಡಿ ಒಂದು ಕ್ಷಣ ದಂಗಾಗಿ ಹೋದೆ. ಊರಿನಲ್ಲಿ ಮೈತುಂಬ ಸೀರೆ ಹಾಕಿಕೊಂಡು ಸುಂದರವಾಗಿ ಕಾಣುವವಳು ಇಂದು ಐ ಲವ್ ಗೋವಾ ಎಂದು ಬರೆಯಲಾಗಿದ್ದ ಟಿ ಶರ್ಟ್ ಮತ್ತು ಅರ್ಧ ಚಡ್ಡಿ ಹಾಕಿ ಸುಂದರವಾಗಿ ಕಾಣುತ್ತಿದ್ದಳು. ನಂತರ ನಮ್ಮೆಲ್ಲರ ಪಯಣ ಬೀಚ್ ಕಡೆಗೆ ಸಾಗಿತು. ಬೀಚ್ನಲ್ಲಿ ಅವರಿಬ್ಬರೂ ಆಟವಾಡುತ್ತಿದ್ದರು. ನಾನು ಸುತ್ತಲೂ ಸುಂದರವಾಗಿ ಕಾಣುತ್ತಿದ್ದ ವಿದೇಶಿ ಮತ್ತು ದೇಶೀಯ ಸೌಂದರ್ಯಗಳನ್ನು ನೋಡಿ ಆನಂದ ಪಡುತ್ತಿದ್ದೆ. ನಾನು ಒಬ್ಬಂಟಿಯಾಗಿ ಕುಳಿತದ್ದನ್ನು ನೋಡಿದ ಗಿರಿಜ, ಬನ್ನಿ ವಿಲಾಸ್, ನಮ್ಮ ಜೊತೆ ಸ್ವಲ್ಪ ಆಟಕ್ಕೆ ಸೇರಿಕೊಳ್ಳಿ ಎಂದಳು. ಆಗ ನಾನು ಕೂಡ ಅವರ ಜೊತೆ ಸೇರಿಕೊಂಡೆ. ವಾಲಿಬಾಲ್ ಆಟ ಆಡಿದೆ. ತುಂಬಾ ದೆನೆದಿದ್ದರಿಂದ ಎಳನೀರು ಕುಡಿದೆವು. ಬೀಚ್ನಲ್ಲಿ ನಮ್ಮ ಸಮಯ ಹೀಗೆ ಕಳೆಯುತ್ತಿದ್ದೆವು. ತಮ್ಮ ಗಂಟಲು ಕಟ್ಟಿಕೊಂಡಂತೆ ಕುಳಿತಿದ್ದರು. ಅವರ ಕಣ್ಣಂಚಿನಲ್ಲಿ ನೀರು ಜಿನುಗುತ್ತಿತ್ತು. ಕೆಲವು ದಿನಗಳ ನಂತರ ಯಜಮಾನರು ವಕೀಲರನ್ನು ಭೇಟಿಯಾದರು. ವಿಚ್ಛೇದನದ ಪ್ರಕ್ರಿಯೆಗಳು ಆರಂಭವಾದವು. ಗಿರಿಜ ಆಸ್ತಿಯಲ್ಲಿ ಪಾಲು ಕೇಳಿದ್ದಳು. ಇದು ಯಜಮಾನರಿಗೆ ಮತ್ತಷ್ಟು ನೋವು ಉಂಟುಮಾಡಿತು. ಒಂದು ಸಂಜೆ ಯಜಮಾನರು ನನ್ನನ್ನು ಕರೆದು ಮಾತನಾಡಿಸಿದರು. ವಿಲಾಸ್, ನನಗೆ ಜೀವನದಲ್ಲಿ ದಿಕ್ಕೆ ತೋಚದಂತಾಗಿದೆ. ಒಬ್ಬಂಟಿಯಾಗಿದ್ದೇನೆ. ನನ್ನನ್ನು ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ಲ. ಅವರ ದುಃಖವನ್ನು ನೋಡಲಾಗದೆ ನಾನು ಹೇಳಿದೆ. ಯಜಮಾನರೇ, ನೀವು ಒಬ್ಬಂಟಿಯಲ್ಲ, ನಾನು ನಿಮ್ಮ ಜೊತೆಗಿದ್ದೇನೆ.
ಈ ಕಷ್ಟದ ಸಮಯದಲ್ಲಿ ನಾನು ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ನನ್ನ ಮಾತುಗಳು ಅವರಿಗೆ ಸ್ವಲ್ಪ ಮಟ್ಟಿಗೆ ಧೈರ್ಯ ತುಂಬಿದವು. ಅವರು ನಿಧಾನವಾಗಿ ತಮ್ಮ ದುಃಖದಿಂದ ಹೊರಬರಲು ಪ್ರಯತ್ನಿಸುತ್ತಿದ್ದರು. ಪ್ರತಿದಿನ ನಾನು ಅವರೊಂದಿಗೆ ಮಾತನಾಡುತ್ತಿದ್ದೆ, ಅವರಿಗೆ ಧೈರ್ಯ ಹೇಳುತ್ತಿದ್ದೆ. ಅವರ ಕಷ್ಟದ ಸಮಯದಲ್ಲಿ ನಾನು ಅವರಿಗೆ ಆಸರೆಯಾಗಿದ್ದೆ. ಹೀಗೆ ಕೆಲವು ತಿಂಗಳುಗಳು ಕಳೆದು ಹೋದವು. ಯಜಮಾನರು ಈಗ ಹಿಂದಿಗಿಂತ ಸ್ವಲ್ಪ ಚೇತರಿಸಿಕೊಂಡಿದ್ದರು. ಅವರು ತಮ್ಮ ವ್ಯವಹಾರದ ಕಡೆಗೆ ಗಮನಹರಿಸಲು ಪ್ರಾರಂಭಿಸಿದರು. ನಾನು ಎಂದಿನಂತೆ ಅವರೊಂದಿಗೆ ಇದ್ದೆ. ಒಂದು ದಿನ ಯಜಮಾನರು ನನಗೆ ಹೇಳಿದರು, ವಿಲಾಸ್, ನೀನು ನಿಜಕ್ಕೂ ಒಳ್ಳೆಯ ಸ್ನೇಹಿತ. ನನ್ನ ಕಷ್ಟದ ಸಮಯದಲ್ಲಿ ನೀನು ನನಗೆ ಆಧಾರವಾಗಿದ್ದೆ. ನಿನ್ನ ಸಹಾಯವನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ನಾನು ನಗುತ್ತಾ ಹೇಳಿದೆ, ಯಜಮಾನರೇ, ನಾನು ನಿಮ್ಮ ಮನೆಯ ಸೇವಕ ಅಷ್ಟೇ ಅಲ್ಲ, ನಿಮ್ಮ ಹಿತೈಷಿಯೂ ಹೌದು. ಕಷ್ಟ ಸುಖದಲ್ಲಿ ಜೊತೆಗಿರುವುದು ಮನುಷ್ಯ ಧರ್ಮ. ಅವರ ಮುಖದಲ್ಲಿ ಮಂದಹಾಸ ಮೂಡಿತು. ಆ ದಿನದಿಂದ ನಮ್ಮ ಸ್ನೇಹ ಮತ್ತಷ್ಟು ಗಟ್ಟಿಯಾಯಿತು. ಗಿರಿಜಾಳಿಂದಾದ ನೋವನ್ನು ಅವರು ಮರೆಯಲು ಪ್ರಯತ್ನಿಸುತ್ತಿದ್ದರು. ಮತ್ತು ನಾನು ಅವರಿಗೆ ಬೆಂಬಲವಾಗಿ ನಿಂತಿದ್ದೆ. ಜೀವನದಲ್ಲಿ ಏನೇ ಬಂದರೂ ಅದನ್ನು ಎದುರಿಸಲು ನಾವು ಸಿದ್ಧರಾಗಿದ್ದೆವು. ಪಕ್ಕದಲ್ಲಿ ಅವರು ನನಗೆ ಒಂದೆರಡು ಫೋಟೋಗಳನ್ನು ತೆಗೆಯಲು ಹೇಳಿದರು. ನಾನು ಸರಿ ಎಂದು ಅವರ ಫೋಟೋಶೂಟ್ಗೆ ಸಹಾಯ ಮಾಡಿದೆ. ಬೀಚ್ನಲ್ಲಿ ತೆಗೆದ ಫೋಟೋಗಳಿಗೆ ಮುಂದೊಂದು ದಿನ ಭಾರೀ ಬೇಡಿಕೆ ಬರುತ್ತದೆ ಎಂದು ನನಗೆ ತಿಳಿದಿರಲಿಲ್ಲ. ಸಮಯ ಸಂಜೆಯಾಯಿತು. ಅಲ್ಲಿಂದ ನಾವು ಉಳಿದುಕೊಂಡಿದ್ದ ಹೋಟೆಲ್ಗೆ ಬಂದೆವು. ದಿನಚರಿ ಚೆನ್ನಾಗಿತ್ತು. ಹೇಗೆ 4 ದಿನ ಎಂಜಾಯ್ ಮಾಡಿಕೊಂಡು ಊರಿನ ಕಡೆಗೆ ಪ್ರಯಾಣ ಬೆಳೆಸಿದೆವು. ನಂತರ ಹಾಗೆಯೇ ದಿನಗಳು ಕಳೆಯುತ್ತಿದ್ದವು. ನಾನು ಅವರ ಮನೆಗೆ ಹೋದಾಗಲೆಲ್ಲ ಅವಳು ನನ್ನ ಮುಖ ನೋಡಿ ನಗುತ್ತಿದ್ದಳು. ಒಮ್ಮೆ ನಾನು ಅವರ ಮನೆಗೆ ಹೋದಾಗ ಯಜಮಾನರು ಮನೆಯಲ್ಲಿ ಇರಲಿಲ್ಲ. ನಾನು ಸುಮ್ಮನೆ ಕುಳಿತು ಟಿವಿ ವೀಕ್ಷಿಸುತ್ತಿದ್ದೆ. ಆಗ ಗಿರಿಜಾ ಮುಖಕ್ಕೆ ಯಾವುದೋ ಬಿಳಿ ಕ್ರೀಮ್ ಹಾಕಿಕೊಂಡು ತಲೆಗೆ ಕೆಂಪು ಬಣ್ಣ ಹಚ್ಚಿಕೊಂಡು ಕುಳಿತಿದ್ದಳು. ಅವಳನ್ನು ನೋಡಿ ಒಂದು ಕ್ಷಣ ನಗು ಬಂದರೂ ಕೂಡ ಅವಳ ಬಿಗಿಯಾದ ನೈಟಿ ನೋಡಿ ಇನ್ನೊಬ್ಬ ಕೂಡ ಎದ್ದು ನಿಂತಿದ್ದ. ಹೀಗಿರುವಾಗ ಅವಳು ನನ್ನ ಹತ್ತಿರ ಬಂದು ಗೋವಾದಲ್ಲಿ ಕಳೆದ ಕ್ಷಣಗಳ ಬಗ್ಗೆ ಮಾತಾಡುತ್ತಾ ಇದ್ದಳು. ನಾನು ನಗುತ್ತಾ ಅಲ್ಲಿನ ವಾತಾವರಣವನ್ನು ನೆನಪಿಸಿಕೊಂಡೆ. ನಂತರ ಅವಳು ತನ್ನ ಫೋನ್ ತೆಗೆದು ನಾನು ತೆಗೆದಿದ್ದ ಫೋಟೋಗಳನ್ನು ತೋರಿಸಿದಳು. ಅವೆಲ್ಲವನ್ನು ನೋಡಿ ನಾನು ಒಂದು ಕ್ಷಣ ದಂಗಾಗಿ ಹೋಗಿದ್ದೆ. ಇನ್ನೇನು ನಾನು ಅಲ್ಲಿಂದ ಎದ್ದು ನಮ್ಮ ಮನೆಗೆ ಬಂದು ಊಟ ಮುಗಿಸಿದ ನಂತರ ಆ ಕೆಲಸ ಮಾಡಿಕೊಂಡು ಮಲಗಿದೆ. ಮರುದಿನವೂ ಅವರ ಮನೆಗೆ ಹೋದಾಗ ಯಜಮಾನರು ಮನೆಯಲ್ಲಿ ಇರಲಿಲ್ಲ. ಯಾರೋ ಅಪರಿಚಿತ ವ್ಯಕ್ತಿ ಮನೆಯಲ್ಲಿ ಕುಳಿತಿದ್ದ. ಯಜಮಾನರು ಪಟ್ಟಣಕ್ಕೆ ಹೋಗಿದ್ದರು. ನಾನು ವಿಷಯ ಏನಿರಬಹುದು ಎಂದು ಯೋಚಿಸುತ್ತಾ ಕುಳಿತುಕೊಂಡೆ. ಯಜಮಾನರು ಪಟ್ಟಣದಿಂದ ಬಂದು ಊರಿಗೆ ಊಟ ಹಾಕಿಸಬೇಕು ಎಂದು ಮಾತಾಡುತ್ತಿದ್ದರು. ನಾನು ಏನು ವಿಷಯ ಎಂದು ವಿಚಾರಿಸಿದಾಗ ತಮ್ಮ ಹೆಂಡತಿ ಈಗ ಗರ್ಭಿಣಿ ಎಂದು ಶುಭ ಸುದ್ದಿಯನ್ನು ಹೇಳಿದರು. ಖುಷಿ ವಿಷಯ ಕೇಳಿದಾಗ ನನಗೆ ಖುಷಿ ತಾಳದೆ ಯಜಮಾನರನ್ನು ಮೇಲೆ ಎತ್ತಿ ಸಂಭ್ರಮಿಸಿದೆ. ನಂತರ ಒಳಗೆ ಹೋಗಿ ಗಿರಿಜಾಗೆ ಶುಭ ಹಾರೈಸಿದ. ಇನ್ನೇನು ಊರಿಗೆ ಊಟ ಹಾಕಬೇಕು ಎಂದು ಸಿದ್ಧನಾದ ಯಜಮಾನ ಹೆಂಡತಿ ಕೊಟ್ಟ ಕಹಿ ಸುದ್ದಿಗೆ ದಂಗಾಗಿ ಹೋಗಿದ್ದೆ. ಬೆಳಿಗ್ಗೆ ಎದ್ದು ತನ್ನ ಪಕ್ಕದಲ್ಲಿ ನೋಡಿದಾಗ ಅವನ ಹೆಂಡತಿ ಇರಲೇ ಇಲ್ಲ. ಮನೆಯ ತುಂಬ ಹುಡುಕಿದರೂ ಕೂಡ ಅವಳು ಸಿಗಲೇ ಇಲ್ಲ. ನಂತರ ಸಿಕ್ಕ ಪತ್ರದಿಂದ ಸುದ್ದಿ ತಿಳಿಯಿತು. ಅವಳು ತನ್ನ ಕಾಲೇಜು ಗೆಳೆಯನನ್ನು ಮದುವೆಯಾಗಲು ಹೋಗಿರುವುದು, ಗಂಡ ಬೇಡ, ಡೈವೋರ್ಸ್ ಬೇಕು ಎಂದು ಬರೆದಿರುವುದು ಎಲ್ಲವೂ ತಿಳಿಯಿತು. ಈಗ ಯಜಮಾನರು ಒಬ್ಬಂಟಿಯಾದರು. ಮನೆಯಲ್ಲಿ ಇದ್ದ ಒಬ್ಬಳು ಹೆಂಡತಿ ಬಿಟ್ಟು ಹೋದಳು. ಪಟ್ಟಣದ ಹುಡುಗಿಯನ್ನು ಮದುವೆಯಾಗಿ ತೊಂದರೆ ತಂದುಕೊಂಡೆ ಎಂದು ಯಜಮಾನರು ಸದಾಕಾಲ ಚಿಂತಿಸುತ್ತಿದ್ದರು. ಒಂದು ದಿನ ಆಸ್ತಿ ಕೊಡಬೇಕು, ಡೈವೋರ್ಸ್ ಆಗಿದೆ ಎಂಬ ಸುದ್ದಿಯನ್ನು ಕೂಡ ಹೇಳಿದರು. ಆದರೆ ನೀವು ಚಿಂತೆ ಮಾಡಬೇಡಿ ಎಂದು ನಾನು ಸಮಾಧಾನ ಮಾಡಿದೆ. ಯಜಮಾನರು ತೀವ್ರ ಆಘಾತಕ್ಕೆ ಒಳಗಾಗಿದ್ದರು. ಗಿರಿಜಾಳ ನಿರ್ಧಾರ ಅವರಿಗೆ ನಂಬಲು ಸಾಧ್ಯವಾಗದ ವಿಷಯವಾಗಿತ್ತು. 8 ವರ್ಷಗಳ ಕಾಯುವಿಕೆಯ ನಂತರ ಸಿಹಿ ಸುದ್ದಿ ಬರಲಿದೆ ಎಂದುಕೊಂಡಿದ್ದ ಅವರಿಗೆ ಇದು ಬರಸಿಡಿಲಿನಂತೆ ಬಂದಿತ್ತು. ಅವರ ಮುಖದಲ್ಲಿನ ಸಂತೋಷ ಮಾಯವಾಗಿ ದುಃಖ ಮತ್ತು ಆಶ್ಚರ್ಯ ಮನೆಮಾಡಿತು. ವಿಲಾಸ್, ಇದು ಹೇಗೆ ಸಾಧ್ಯ ಎಂದು ಅವರು ನನ್ನನ್ನು ಕೇಳಿದರು. ಅವರ ಧ್ವನಿಯಲ್ಲಿ ಅಸಹಾಯಕತೆ ಎದ್ದು ಕಾಣುತ್ತಿತ್ತು. ನಾನು ಅವಳನ್ನು ಅಷ್ಟೊಂದು ಪ್ರೀತಿಸುತ್ತಿದ್ದೆ. ಅವಳಿಗೆ ಯಾವುದೇ ಕೊರತೆ ಮಾಡಿರಲಿಲ್ಲ. ಹೀಗೇಕೆ ಮಾಡಿದರು? ನಾನು ಅವರನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದೆ.
ಯಜಮಾನರೇ, ಯಾರ ಮನಸ್ಸಿನಲ್ಲಿ ಏನಿದೆ ಎಂದು ಹೇಳಲು ಸಾಧ್ಯವಿಲ್ಲ. ನೀವು ಧೈರ್ಯವಾಗಿರಿ, ಎಲ್ಲವೂ ಸರಿಯಾಗುತ್ತದೆ. ಆದರೆ ನನ್ನ ಮಾತುಗಳು ಅವರಿಗೆ ಸಮಾಧಾನ ತರಲಿಲ್ಲ. ಅವರು